Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಅದನ್ನ ನೋಡೋಣ. ಈ ಸಲ ಬೋರ್ಡ್ ಇಂದ ರಿಲೀಸ್ ಆಗಿರೋಂತ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಇದು ರಿವೈಸ್ ಕ್ವೆಶ್ಚನ್ ಬ್ಯಾಂಕ್ ಆಗಿರೋದ್ರಿಂದ ಹಾಟ್ಸ್ ಕ್ವೆಶ್ಚನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಯಾವ ರೀತಿ ಕ್ವೆಶ್ಚನ್ಸ್ ಬರಬಹುದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ 2 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಗೆ ಹೆಲ್ಪ್ ಆಗೋ ತರ ಎಲ್ಲ ಕ್ವೆಶ್ಚನ್ಸ್ ನು ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಎಕ್ಸಾಮ್ ಗೆ ಹೋಗೋಕ್ಕಿಂತ ಮುಂಚೆ 2 ಮಾರ್ಕ್ಸ್ 3 ಮಾರ್ಕ್ಸ್ ನ ನೀವು ನೋಡ್ಕೊಂಡು ಹೋಗಿರಲೇಬೇಕು. ಯಾಕೆಂದ್ರೆ 5 ಮಾರ್ಕ್ಸ್ ಅಟ್ ಲೀಸ್ಟ್ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಗೆಸ್ ಮಾಡ್ಬೋದು ಇದೇ ಬರುತ್ತೆ ಇಂಪಾರ್ಟೆಂಟ್ ಅಂತ ಸ್ವಲ್ಪನಾದರೂ ಗೆಸ್ ಮಾಡ್ಬೋದು 5 ಮಾರ್ಕ್ಸ್. ಬಟ್ 2 ಮಾರ್ಕ್ 3 ಮಾರ್ಕ್ ಗೆಸ್ ಮಾಡೋಕೆ ಆಗಲ್ಲ. ಸೊ ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ಕ್ವೆಶ್ಚನ್ ಬ್ಯಾಂಕಲ್ಲಿ ಇರುವಂಥ ಕ್ವೆಶ್ಚನ್ಸ್ಗಳೇನಿದೆ ಇದು 90% ಇದನ್ನೇ ಕೊಡುವಂಥ ಚಾನ್ಸಸ್ ಇರೋದ್ರಿಂದ ನೀವು ಎಲ್ಲ ಕ್ವೆಶ್ಚನ್ಸ್ನ ನೋಡ್ಕೊಂಡೋಗಿರಿ. ಇದೇ ಎಕ್ಸಾಕ್ಟಾಗಿ ಕೊಟ್ಟಿಲ್ಲ ಅಂದರೂ ಸಿಮಿಲರ್ ಕ್ವೆಶ್ಚನ್ ಡೆಫಿನೆಟ್ಲಿ ಬರುತ್ತೆ. ಹಾಗಾಗಿ ನೀವು ಯಾವುದನ್ನು ಮಿಸ್ ಮಾಡಬೇಡಿ. ನಾನು ಆಲ್ಮೋಸ್ಟ್ ಎಲ್ಲ ಹೈ ವೇಟೇಜ್ ಚಾಪ್ಟರ್ಗಳನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಆ ವಿಡಿಯೋಗಳು ನನ್ನ ಚಾನಲಲ್ಲಿ ಅವೈಲಬಲ್ ಇದೆ. ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಕ್ಸಾಮ್ ಹೋಗೋ ಮುಂಚೆ ಒಂದು ಕ್ವಿಕ್ಕಾಗಿ ಒಂದು ರಿವಿಷನ್ ಬೇಕು ಅಂತಂದರೆ ಹಾಗೆಯೇ ಎಲ್ಲ ಕ್ವೆಶ್ಚನ್ಸ್ ಯಾವ ರೀತಿ ಬರ್ಬೋದು ಚಾಪ್ಟರ್ ವೈಸ್ ಅಂತ ನಿಮ್ಗೊಂದು ಐಡಿಯಾ ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ವಿಡಿಯೋಗಳಿದೆ. ಎಲ್ಲನೂ ಕ್ವಿಕ್ಕಾಗಿ ಕೇಳಿಸ್ಕೊಂಡು ನೀವು ಹೋಗಿರಿ. ಅದು ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. 60+ ಅಂತೂ ಡೆಫಿನೆಟ್ಲಿ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಹೈ ವೇಟೇಜ್ ಚಾಪ್ಟರ್ಗಳನ್ನ ಕವರ್ ಮಾಡಿದ್ದೀನಿ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಈ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನೇನೆಲ್ಲ ಬಂದಿದೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಏನಿದೆ, ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಥೈಮಿನ್ ಮೊನೋಫಾಸ್ಫೇಟ್ ಅಂತ ಕೇಳಿದ್ದಾರೆ. ಆನ್ಸರ್ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ 1 ಲೈನಲ್ಲಿ ನೀವು ಆನ್ಸರ್ ಮುಗಿದೋಗುತ್ತೆ. ಬಟ್ ಆದರೂ ಕೂಡ ಇಲ್ಲಿ ನಿಮ್ಮ ಥಿಂಕಿಂಗ್ ಎಬಿಲಿಟಿನ ಚೆಕ್ ಮಾಡೋದಕ್ಕೋಸ್ಕರ ಇವ್ರು ಕೊಡ್ತಾ ಇರೋದ್ರಿಂದ ನೀವು 3 ಕಾಂಪೊನೆಂಟ್ಸ್ ಏನೇನಿದೆ ಇಲ್ಲಿ ಅದನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಫಾಸ್ಫೇಟ್ ಇರುತ್ತೆ, ಹಾಗೆಯೇ ಪೆಂಟೋ ಶುಗರ್ ಇರುತ್ತೆ, ಹಾಗೆ ಇನ್ನೊಂದೇನಿರುತ್ತೆ ನೈಟ್ರೋಜನ್ ಬೇಸ್ ಥೈಮಿನ್ ಇರುತ್ತೆ. ಸೊ ಇದು ಇಷ್ಟು ಮೂರನ್ನು ಸೇರಿ ಥೈಮಿನ್ ಮೊನೋಫಾಸ್ಫೇಟ್ ಆಗೋದು. ಅದೇ ರೀತಿ ಸಿಮಿಲರ್ ಕ್ವೆಶ್ಚನ್ ಇನ್ನೊಂದು ಕೊಟ್ಟಿದ್ದಾರೆ, ಯೂರಿಡಿನ್ ಮೊನೋಫಾಸ್ಫೇಟ್ ಅಂತ. ಯೂರಿಡಿನ್ ಮೊನೋಫಾಸ್ಫೇಟಲ್ಲೂ ಕೂಡ ಸೇಮ್ ಸಿಮಿಲರ್ ಅದರಲ್ಲಿ ಹೇಗಿತ್ತು ಹಾಗೆ ಇರುತ್ತೆ. ಅಲ್ಲಿ ಥೈಮಿನ್ ಇತ್ತು, ಇಲ್ಲಿ ಯುರಾಸಿಲ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ಮೆನ್ಷನ್ ದ ಲೊಕೇಶನ್ ಆಫ್ N-ಗ್ಲೈಕೋಸಿಡಿಕ್ ಬಾಂಡ್, ಹೈಡ್ರೋಜನ್ ಬಾಂಡ್ ಆ್ಯಂಡ್ ಫಾಸ್ಫೋ ಎಸ್ಟರ್ ಬಾಂಡ್, ಡೈಎಸ್ಟರ್ ಅಲ್ಲ, ಇಲ್ಲಿ ಫಾಸ್ಫೋ ಎಸ್ಟರ್ ಬಾಂಡ್ ಪ್ರೆಸೆಂಟ್ ಇನ್ DNA. ಸೊ ಎಲ್ಲ ಈ ಬಾಂಡ್ಗಳೆಲ್ಲ ಎಲ್ಲಿ ನಿಮಗೆ ಕಾಣಿಸುತ್ತೆ ಅಂದರೆ DNA ಸ್ಟ್ರಕ್ಚರ್ ಓದುವಾಗ ಈ ಬಾಂಡ್ಗಳ ಬಗ್ಗೆ ನೀವು ಓದಿರ್ತೀರ. ಸೊ ಈ ಫಸ್ಟ್ ಒನ್ ಏನಿದೆ N-ಗ್ಲೈಕೋಸಿಡಿಕ್ ಬಾಂಡ್, ಇದು ಕಾಣಿಸುವಂಥದ್ದು ಬಿಟ್ವೀನ್ ಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್. ಶುಗರ್ ಮತ್ತು ನೈಟ್ರೋಜನ್ ಬೇಸ್ ಮಧ್ಯದಲ್ಲಿ ನಿಮಗೆ N-ಗ್ಲೈಕೋಸಿಡಿಕ್ ಬಾಂಡ್ ಕಾಣಿಸುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಬಾಂಡ್ ಯಾವುದ್ರ ಎಲ್ಲಿರುತ್ತೆ ಅಂದರೆ ಬಿಟ್ವೀನ್ ನೈಟ್ರೋಜನ್ ಬೇಸಸ್ ನಿಮಗೆ ಹೈಡ್ರೋಜನ್ ಬಾಂಡ್ ಸಿಗುತ್ತೆ. ನೆಕ್ಸ್ಟ್ ಫಾಸ್ಫೋ ಎಸ್ಟರ್ ಬಾಂಡ್ ಏನಿದೆ ಇದು ಬಿಟ್ವೀನ್ ಶುಗರ್ ಆ್ಯಂಡ್ ಫಾಸ್ಫೇಟ್ ಕಾಣಿಸುತ್ತೆ. ಇಲ್ಲಿ ಫಾಸ್ಫೋ ಡೈಎಸ್ಟರ್ ಕೇಳ್ತಾ ಇಲ್ಲ. ಫಾಸ್ಫೋ ಡೈಎಸ್ಟರ್ ಆದರೆ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್ ಅಂತ ಬರೀಬೋದಿತ್ತು ನೀವು. ಇಲ್ಲಿ ಇವರು ಜಸ್ಟ್ ಕೇಳ್ತಾ ಇರೋದು ಫಾಸ್ಫೋ ಎಸ್ಟರ್ ಬಾಂಡ್. ಫಾಸ್ಫೋ ಎಸ್ಟರ್ ಬಾಂಡ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಶುಗರ್ ಆ್ಯಂಡ್ ದ ಫಾಸ್ಫೇಟ್. ಓಕೆ, ಸೊ ಇಷ್ಟನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಫಾಲೋಯಿಂಗ್. ಫಸ್ಟ್ ಒನ್ನಲ್ಲಿ ಏನಿದೆ, ಪಿರಿಮಿಡಿನ್ ಪ್ರೆಸೆಂಟ್ ಬೋತ್ ಇನ್ DNA ಆ್ಯಂಡ್ RNA. ಎರಡರಲ್ಲೂ ಪಿರಿಮಿಡಿನ್ ಏನಿದೆ, ಪ್ಯೂರಿನ್ ಯಾವುದು ಪಿರಿಮಿಡಿನ್ ಯಾವುದು ಅಂತ ಗೊತ್ತಿರಬೇಕು. ಪ್ಯೂರಿನ್ ಇಸ್ ಅಡಿನೈನ್ ಆ್ಯಂಡ್ ಗ್ವಾನೈನ್, ಪಿರಿಮಿಡಿನ್ ಇಸ್ ಸೈಟೋಸಿನ್ ಆ್ಯಂಡ್ ಥೈಮಿನ್. ಸೊ DNA ಥೈಮಿನ್ ಇರುತ್ತೆ. ಬಟ್ ಅದು RNAಗೆ ಬಂದರೆ ನೀವು ಯುರಾಸಿಲ್ ಇರುತ್ತೆ, ಥೈಮಿನ್ ಇರಲ್ಲ. ಇಟ್ ವಿಲ್ ಬಿ ಯುರಾಸಿಲ್. ಸೈಟೋಸಿನ್ ಎರಡರಲ್ಲೂ ಕಾಮನ್ ಆಗಿರುತ್ತೆ. ಬಟ್ DNA ಥೈಮಿನ್ ಇರುತ್ತೆ, RNA ಯುರಾಸಿಲ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಪ್ಯೂರಿನ್ಸ್ ಪ್ರೆಸೆಂಟ್ ಇನ್ DNA ಆ್ಯಂಡ್ RNA. ಪ್ಯೂರಿನ್ಸ್ ಎರಡೂ ಕೂಡ ಸೇಮ್ ಇರುತ್ತೆ, ಎರಡರಲ್ಲೂ DNA ಮತ್ತು RNA ಎರಡರಲ್ಲೂ ಸೇಮ್ ಇರುತ್ತೆ. ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ಕೇಳಿದ್ದಾರೆ. ಅಡಿನೈನ್ ಮತ್ತು ಗ್ವಾನೈನ್ ಎರಡರಲ್ಲೂ ಸೇಮ್ ಕಾಮನ್. ನೆಕ್ಸ್ಟ್ ಕೆಮಿಕಲ್ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ದ 2 ನ್ಯೂಕ್ಲಿಯೋಟೈಡ್ಸ್. ನೋಡಿ ಇಲ್ಲಿ ಬರ್ತಾ ಇದೆ ಫಾಸ್ಫೋ ಡೈಎಸ್ಟರ್ ಬಗ್ಗೆ. ಓಕೆ, ಇಲ್ಲಿ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್ ಇರೋದು ಯಾವುದು, ಫಾಸ್ಫೋ ಡೈಎಸ್ಟರ್. ಬಿಟ್ವೀನ್ ಶುಗರ್ ಆ್ಯಂಡ್ ಫಾಸ್ಫೇಟ್ ಇಟ್ ಇಸ್ ಫಾಸ್ಫೋ ಎಸ್ಟರ್ ಬಾಂಡ್. ಓಕೆ, ಇದೆಲ್ಲ ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಮೆನ್ಷನ್ ದ 3 ಕೋಡಾನ್ಸ್ ದಟ್ ಡು ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಯಾವುದೇ ರೀತಿ ಅಮೈನೋ ಆಸಿಡ್ಗೆ ಕೋಡ್ ಆಗದಿರೋಂಥದ್ದು ಪ್ರೀವಿಯಸ್ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ನ ಕಲಿಯುವಾಗಲೂ ಕೂಡ ನಿಮಗೆ ಹೇಳಿದ್ದೆ ಇದನ್ನು. tRNA ಯಾವುದೇ ರೀತಿ ಅಮೈನೋ ಆಸಿಡ್ನ ತೊಗೊಂಡು ಬರಲ್ಲ. ಯಾವುದು ಈ 3 ಕೋಡಾನ್ಸ್ ಇರುವಾಗ ಯಾವುದೆಲ್ಲ ಇದು UAA, UGA ಮತ್ತು UAG ಈ 3 ಇರೋದು ಸ್ಟಾಪ್ ಕೋಡಾನ್. ಸೊ ಇದು ಸ್ಟಾಪ್ ಪ್ರೋಸೆಸ್ನ ಸ್ಟಾಪ್ ಮಾಡುವಂಥ ಕೋಡಾನ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಅಮೈನೋ ಆಸಿಡ್ ಇರೋದಿಲ್ಲ. ನೆಕ್ಸ್ಟ್, ಲ್ಯಾಕೋಪುರಾನ್ ಇಸ್ ಅ ಪಾಲಿಹಿಸ್ಟ್ರಾನಿಕ್ ಜೀನ್, ಗಿವ್ ರೀಸನ್. ಇದು ಲ್ಯಾಕೋಪುರಾನ್ ಏನಿದೆ ಇದು ಪಾಲಿಸಿಸ್ಟ್ರಾನಿಕ್. ಸಿಸ್ಟ್ರಾನಿಕ್ ಅಂದರೆ ಯಾವುದೇ ರೀತಿ ಜೀನ್ ಹೇಗೆ ಅದು ಅರೇಂಜ್ ಆಗಿದೆ ಅದನ್ನು ನಾವು ಸಿಸ್ಟ್ರಾನಿಕ್ ಅಂತ ಹೇಳ್ತೀವಿ. ಇಲ್ಲಿ ಪಾಲಿ ಅಂತ ಹೇಳಿದಾಗ ಮೆನಿ ಅಂತ ಅರ್ಥ. ಸೊ ಈ ಲ್ಯಾಕೋಪುರಾನ್ ಏನಿದೆ ಇದು ಪಾಲಿಸಿಸ್ಟ್ರಾನಿಕ್ ಯಾಕೆ ಅಂದರೆ ಇಲ್ಲಿ ಕ್ಲಸ್ಟರ್ ಆಫ್ ಜೀನ್ನ ನಾವು ನೋಡಬಹುದು. ಒಂದೇ ಒಂದು ಜೀನ್ ಇರಲ್ಲ, ಇಲ್ಲಿ ಮೆನಿ ಜೀನ್ಸ್ ಇರುತ್ತೆ. ಸೊ ಹಾಗಾಗಿ ಇದು 3 ಕೂಡ ಇಲ್ಲಿ ಲ್ಯಾಕೋಪುರಾನಲ್ಲಿ ಯೂಶಲಿ 3 ಇರುತ್ತೆ. ಸೊ ಇದನ್ನು ಕ್ಲಸ್ಟರ್ ಆಫ್ ಜೀನ್ ಅಂತ ಹೇಳ್ತೀವಿ. ದಟ್ ವಿಲ್ ಬಿ ಟ್ರಾನ್ಸ್ಕ್ರೈಬ್ಡ್ ಇಂಟು ಅ ಸಿಂಗಲ್ mRNA ಮಾಲಿಕ್ಯೂಲ್. ಸೊ ಅದಕ್ಕಾಗಿ ಇದನ್ನು ಪಾಲಿಸಿಸ್ಟ್ರಾನಿಕ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ 3 ಸ್ಟ್ರಕ್ಚರಲ್ ಜೀನ್ಸ್ ಆ್ಯಂಡ್ ದ ಪ್ರೋಟೀನ್ಸ್ ದೆ ಕೋಡ್ ಫಾರ್ ಇನ್ ಎಸ್ರಿಷಿಯಾ ಕೊಲೈ. ಸೊ ಇಲ್ಲಿ ಎಸ್ರಿಷಿಯಾ ಕೊಲೈಯಲ್ಲಿ ಬರುವಂಥ 3 ಸ್ಟ್ರಕ್ಚರಲ್ ಜೀನ್ಗಳು ಯಾವುದು, ಅದರದ್ದು ಪ್ರೋಟೀನ್ ಯಾವುದು, ಅದು ಏನು ಫಂಕ್ಷನ್ನ ಮಾಡುತ್ತೆ, ಇದನ್ನು 3 ಈಗ ನೀವು ಬರೀಬೇಕು. ಸೊ ಯಾವುದು 3 ಇರುತ್ತೆ ಅಂತಂದರೆ ಸ್ಟ್ರಕ್ಚರಲ್ ಜೀನ್ಸ್ ಲ್ಯಾಕ್ ಝೆಡ್, ಲ್ಯಾಕ್ ವೈ ಮತ್ತು ಲ್ಯಾಕ್ ಎ. ಈ 3 ಕೂಡ ಸ್ಟ್ರಕ್ಚರಲ್ ಜೀನ್ಸ್ಗಳು. ಇದು ಕೋಡ್ ಮಾಡ್ತಾರಂಥ ಪ್ರೋಟೀನ್ಗಳು ಲ್ಯಾಕ್ ಝೆಡ್ ಬೀಟಾ ಗ್ಯಾಲಕ್ಟೋಸಿಡಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಲ್ಯಾಕ್ ವೈ ಲ್ಯಾಕ್ ಪರ್ಮಿಯಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಲ್ಯಾಕ್ ಎ ಟ್ರಾನ್ಸ್ಅಸಿಟೈಲೇಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ 3 ಕೂಡ ಎನ್ಸೈಮ್ಸೇ, ಬಟ್ ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ಸ್ ಅಲ್ವಾ, ಪ್ರೋಟೀನ್ಸೇ ಎನ್ಸೈಮ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ 3 ಏನಿದೆ ಎನ್ಸೈಮ್ಗಳದ್ದು ಹೆಸರನ್ನ ನೀವು ಬರೀಬೇಕಾಗುತ್ತೆ. ಇಷ್ಟು ಬರೆದ್ರೆ ಆ್ಯಕ್ಚುಲಿ ಸಾಕು, ಬಟ್ ನಾನು ಫಂಕ್ಷನ್ನ ಕೂಡ ಬರೆದಿದ್ದೀನಿ. ಸೇಫರ್ ಸೈಡ್ ಫಂಕ್ಷನ್ನು ಕೂಡ ಕಲ್ತಿರಲಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಫಂಕ್ಷನ್ಗಳೇನು ಅಂತಲೂ ಕೂಡ ನೋಡ್ಕೊಂಡಿರಿ. ಏನಾದರೂ ಫಂಕ್ಷನ್ನ ಕೇಳಿದ್ರೆ ಅದು ನಿಮಗೆ ಗೊತ್ತಿರಲಿ ಅಂತ ನಾನು ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಕ್ವಶನ್, RNA polymerase exhibits division of labor, substantiate. ಸೊ RNA polymerase ಡಿವಿಷನ್ ಆಫ್ ಲೇಬರಲ್ಲಿ ಏನರ್ಥ ಅಂದರೆ ಬೇರೆ ಬೇರೆ ಫಂಕ್ಷನ್ನ ಮಾಡುತ್ತೆ, ಒಂದು ಡಿವಿಷನ್ ಮಾಡ್ಕೊಂಡಿದೆ, ಅದರ ಫಂಕ್ಷನ್ನ ಡಿವೈಡ್ ಮಾಡ್ಕೊಂಡಿದೆ ಅಂತ ಅರ್ಥ. ಎಲ್ಲನೂ RNA polymerase ಅಂತಲೇ ಹೇಳ್ತೀವಿ, ಬಟ್ ಅದರ ಫಂಕ್ಷನ್ ಬೇರೆ ಬೇರೆ ಇರೋದ್ರಿಂದ ಪಾಲಿಮರೇಸ್ 1, ಪಾಲಿಮರೇಸ್ 2, ಪಾಲಿಮರೇಸ್ 3 ಈ ಥರ ಡಿವೈಡ್ ಆಗಿದೆ. ಸೊ 3 ಕೂಡ ಬೇರೆ ಬೇರೆ ಫಂಕ್ಷನ್ನ ಮಾಡ್ತಾ ಇರುತ್ತೆ. ಪಾಲಿಮರೇಸ್ 1 ಏನು ಮಾಡ್ತಾ ಇದೆ, ಟ್ರಾನ್ಸ್ಕ್ರೈಬ್ಸ್ RNA ಅಂದರೆ ರೈಬೋಸೋಮಲ್ RNA ಇದು ಏನು ಮಾಡುತ್ತೆ, ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಸೆಕೆಂಡ್ ಏನಿದೆ, ಇದು ಟ್ರಾನ್ಸ್ಕ್ರೈಬ್ ಮಾಡುತ್ತೆ ಯಾವುದನ್ನ ಅಂತಂದರೆ HNRNA. ಇದು HNRNA ನಾವು ಪ್ರಿಕರ್ಸರ್ ಮೆಸೆಂಜರ್ RNA ಅಂತ ಕೂಡ ಕರಿತೀವಿ. ಪಾಲಿಮರೇಸ್ 3 ಟ್ರಾನ್ಸ್ಕ್ರೈಬ್ಸ್ ಟ್ರಾನ್ಸ್ಫರ್ RNA, TRNA ಅಂತ ಏನು ಹೇಳ್ತೀವಿ, ಅದನ್ನು ಟ್ರಾನ್ಸ್ಕ್ರೈಬ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ 3 ಕೂಡ ಬೇರೆ ಬೇರೆ ಫಂಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್, ದ HNRNA ಅಂಡರ್ಗೋಸ್ ಪ್ರೊಸೆಸಿಂಗ್ ಟು ಬಿಕಮ್ ಸ್ಟೇಬಲ್ mRNA, ಲಿಸ್ಟ್ ಆಫ್ ದ ಪ್ರೊಸೆಸಸ್ ಇನ್ವಾಲ್ವ್ಡ್. ಸೊ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳದೆ ಇಂಡೈರೆಕ್ಟಾಗಿ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಏನು ಹೇಳ್ತಿದ್ದಾರೆ, HNRNA ಹೇಗೆ ಫಂಕ್ಷನ್ mRNA ಆಗಿ ಕನ್ವರ್ಟ್ ಆಗುತ್ತೆ, ಆ 3 ಸ್ಟೆಪ್ಸ್ ಏನಿದೆ, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೈಲಿಂಗ್, ಅದ್ರ ಬಗ್ಗೆ ಬರೀಬೇಕಾಗುತ್ತೆ ನೀವು. ಸೊ ಆ 3 ನೀವು ಎಕ್ಸ್ಪ್ಲೇನ್ ಮಾಡೋದೇ HNRNA ಪ್ರೊಸೆಸಿಂಗ್ ಅಂತ ಹೇಳ್ಬೋದು. HNRNA ಪ್ರೊಸೆಸ್ ಆಗಿಬಿಟ್ಟು mRNA ಆಗುತ್ತೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಇಂಟ್ರಾನ್ಸ್ ರಿಮೂವ್ ಆಗಿ ಎಕ್ಸಾನ್ ಮಾತ್ರ ಒಂದು ಜಾಯಿನ್ ಆಗುತ್ತಲ್ಲ, ಅದನ್ನು ನಾವು ಸ್ಪ್ಲೈಸಿಂಗ್ ಅಂತ ಹೇಳ್ತೀವಿ. ಸೊ ಸ್ಪ್ಲೈಸಿಂಗ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಇಂಟ್ರಾನ್ಸ್ ಆ್ಯಂಡ್ ಜಾಯ್ನಿಂಗ್ ಆಫ್ ದ ಎಕ್ಸಾನ್ಸ್. ನೆಕ್ಸ್ಟ್ ಮಿಥೈಲ್ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಏನಾಗುತ್ತೆ, ಅದು ಎಂಡಲ್ಲಿ 5' ಎಂಡಲ್ಲಿ ಬಂದು ಜಾಯ್ನ್ ಆಗುತ್ತೆ, ಅದನ್ನು ನಾವೇನು ಹೇಳ್ತೀವಿ, ಕ್ಯಾಪಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡಿನೈಲ್ ಗ್ರೂಪ್ ಏನಿದೆ, ಪಾಲಿ ಅಡಿನೈಲ್ ಗ್ರೂಪ್, ಅದೇನು ಮಾಡುತ್ತೆ, ಬಂದುಬಿಟ್ಟು ಜಾಯ್ನ್ ಆಗುತ್ತೆ ಟೇಲ್ ರೀಜನಲ್ಲಿ, ಅಂದರೆ 3' ಎಂಡಲ್ಲಿ ಅದು ಬಂದು ಜಾಯ್ನ್ ಆಗುತ್ತೆ. ನಿಯರ್ಲಿ 200 to 300 ಅಡಿನೈನ್ ಬಂದು ಜಾಯ್ನ್ ಆಗುತ್ತೆ, ಅದನ್ನು ನಾವೇನು ಹೇಳ್ತೀವಿ, ಟೇಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ 1 ಫಂಕ್ಷನ್ ಆಫ್ ಈಚ್ mRNA, RNA ಆ್ಯಂಡ್ TRNA. ಈ 3 ಕೂಡ ಏನು ಫಂಕ್ಷನ್ ಮಾಡ್ತಾ ಇದೆ ಅಂತ ನೀವೀಗ ಬರೀಬೇಕು. ಸೊ mRNA ಏನು ಮಾಡುತ್ತೆ, ಇಟ್ ಕ್ಯಾರೀಸ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ DNA ಟು ರೈಬೋಸೋಮ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಸೊ ಏನು ಮಾಡುತ್ತೆ mRNA, ಮೆಸೆಂಜರ್, ಇದು ಮೆಸೆಂಜರ್ ಅಲ್ವಾ. ಸೊ ಮೆಸೇಜ್ ತೊಗೊಂಡು ಬರುತ್ತೆ, DNA ಕೊಟ್ಟಾಗ ಏನಾಗುತ್ತೆ, ಅದು ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದು mRNA ಕೆಲಸ. ನೆಕ್ಸ್ಟ್ TRNAದ ಕೆಲಸ ಏನು, ಡಿಕೋಡ್ಸ್ mRNA ಆ್ಯಂಡ್ ಬ್ರಿಂಗ್ಸ್ ದ ಕರೆಕ್ಟ್ ಅಮೈನೋ ಆಸಿಡ್ ಟು ದ ರೈಬೋಸೋಮ್. ಸೊ TRNA ನೀವು ಟ್ರಾನ್ಸ್ಲೇಷನಲ್ಲಿ ಕಲ್ತಿರ್ತೀರಾ, ಎಕ್ಸಾಕ್ಟಾಗಿ ಕೋಡಾನ್ಸ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಅದೇನು ಮಾಡುತ್ತೆ, ಅಮೈನೋ ಆಸಿಡ್ನ ತೊಗೊಂಡು ಬರುತ್ತೆ. ಸೊ ಇದರ ಕೆಲಸನೇ ಟ್ರಾನ್ಸ್ಫರಿಂಗ್ ದ ಅಮೈನೋ ಆಸಿಡ್. ಓಕೆ, ಎಕ್ಸಾಕ್ಟಾಗಿ ಯಾವುದು ಬೇಕೋ ಆ ಅಮೈನೋ ಆಸಿಡ್ನ mRNAಗೆ ಸಪ್ಲೈ ಮಾಡೋವಂಥದ್ದೇ ಇದು. ನೆಕ್ಸ್ಟ್ RNA ಅಂದರೆ ರೈಬೋಸೋಮಲ್ RNA. ಸೊ ರೈಬೋಸೋಮಲ್ RNA ಏನು ಮಾಡುತ್ತೆ, ಇಟ್ ಫಾರ್ಮ್ಸ್ ದ ಕೋರ್ ಆಫ್ ರೈಬೋಸೋಮ್ಸ್ ಆ್ಯಂಡ್ ಕ್ಯಾಟಲೈಸಸ್ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಡ್ಯೂರಿಂಗ್ ಪ್ರೋಟೀನ್. ಸೊ ಪ್ರೋಟೀನ್ ಫಾರ್ಮೇಷನ್ ಆಗುವಾಗ ಇದು ಹೆಲ್ಪ್ ಮಾಡುತ್ತೆ. Next question number 11, mention the function of RNA polymerase 1 or RNA polymerase 2 or RNA polymerase 3 in eukaryotes. ಸೊ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಈ ಕ್ವಶನ್ ಏನಿದೆ ರಿಪೀಟ್ ಆಗಿದೆ, ಬಟ್ ಅದನ್ನು ಕೇಳಿರೋ ರೀತಿ ಬೇರೆ ಇದೆ. ಅಲ್ಲಿ ಏನಂತ ಕೇಳಿದ್ರು, ಡಿವಿಷನ್ ಆಫ್ ಲೇಬರ್ ಅಂತ ಕೇಳಿದ್ರು. ಇಲ್ಲಿ ಏನು ಕೇಳಿದ್ದಾರೆ, ಅದು ಸ್ಪೆಸಿಫಿಕ್ ಆಗಿ ಅದರ ಹೆಸರನ್ನೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 3 ಕೂಡ ಕೊಟ್ಬಿಟ್ಟು ಅದರ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಈವನ್ ಕ್ವಶನ್ ನಂಬರ್ 12 ಕೂಡ ರಿಪೀಟ್ ಆಗಿದೆ, ಬಟ್ ಇಲ್ಲೂ ಕೂಡ ಕ್ವಶನ್ ಕೇಳಿರೋ ರೀತಿ ಚೇಂಜ್ ಇದೆ ಅಷ್ಟೇ. ವಿತ್ ರೆಫರೆನ್ಸ್ ಟು ದ ಟ್ರಾನ್ಸ್ಕ್ರಿಪ್ಷನ್, ಡಿಫೈನ್, ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್, 3 ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದು ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಮತ್ತೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದಿಷ್ಟು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ 3 ಮಾರ್ಕ್ಸ್ ಕ್ವಶನ್ಸ್.
ಓನ್ಲಿ 12 ಕ್ವಶನ್ಸ್ ಕೊಟ್ಟಿದ್ದಾರೆ 3 ಮಾರ್ಕ್ಸಿಗೆ. ಸೊ ಇಷ್ಟೇನ ಹಾಗಿದ್ರೆ ಇದು ಬಿಟ್ಟು ಬೇರೆ ಏನೂ ಬರಲ್ವಾ ಅಂತ ನೀವು ಅಂದ್ಕೊಳ್ಬೇಡಿ. ನೀವು 2 ಮಾರ್ಕ್ಸ್ಗೆ ತುಂಬಾ ಕ್ವಶನ್ಸ್ನ ನೀವು ಕಲ್ತಿದ್ರ. ಆಲ್ಮೋಸ್ಟ್ 67 ಕ್ವಶನ್ಸಲ್ಲಿ 2 ಮಾರ್ಕ್ಸಲ್ಲಿ ಇನ್ಕ್ಲೂಡ್ ಮಾಡಿದರು. ಅದನ್ನೇ 3 ಮಾರ್ಕ್ಸ್ಗೆ ಸ್ವಲ್ಪ ಕನ್ವರ್ಟ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಗಳಲ್ಲಿ ಕವರ್ ಆಗ್ತಾ ಇದೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋಂಥ ನೆಸಿಟಿನೇ ಇಲ್ಲ. ಎಲ್ಲನೂ ನೋಡ್ಕೊಂಡಿದ್ರೆ ಅದರಲ್ಲೇ ಡೆಫಿನೆಟಾಗಿ ಬರುತ್ತೆ. ನೀವೇನೀಗ ಕಲ್ತಿರ್ತೀರಾ ಇದರಲ್ಲೇ ಏನಾದರೂ ಒಂದು ಡೆಫಿನೆಟ್ಲಿ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಬರುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಬಿಡಿ, ಅದನ್ನೇ ಕಲ್ತ್ಕೊಳ್ಳಿ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಏನು ಬಂದಿದೆ ಅಂತ ಕ್ವಿಕ್ಕಾಗಿ ನೋಡಿಬಿಡೋಣ ಅಷ್ಟೇ. ನಾನು ಅದನ್ನು ಎಕ್ಸ್ಪ್ಲೇನ್ ಏನು ಮಾಡಲ್ಲ. ಏನು ಬಂದಿರಿದೆ, ಯಾವ್ದು ರಿಪೀಟಾಗಿ ಕೇಳ್ತಿದ್ದಾರೆ ಅಂತ ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಫಸ್ಟ್ ಕ್ವಶನ್ ಏನಿದೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್, ಈ ಥರ ನೋಡಿ. ಇದನ್ನೆಲ್ಲ ನೀವು ಐ ಜೀನ್, ಲ್ಯಾಕ್ ಝೆಡ್ ಜೀನ್, ಲ್ಯಾಕ್ ವೈ ಜೀನ್ ಇದನ್ನೆಲ್ಲ ನೀವು ಏನು 3 ಮಾರ್ಕ್ಸಲ್ಲಿ ಈಗ ತಾನೇ ಕಲ್ತ್ರಿ. ಇಂಡ್ಯೂಸರ್ ಅಂದರೆ ಏನು ಅಂತ ನೀವು 2 ಮಾರ್ಕ್ಸಲ್ಲಿ ಕಲ್ತಿದ್ದೀರಾ. ಸೊ ಹೀಗೆ ಜಸ್ಟ್ ಒನ್ ಮಾರ್ಕ್ ಕ್ವಶನ್ಸ್ಗಳನ್ನೇ ಡಿವೈಡ್ ಮಾಡಿ ಇವರು 5 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ 2 ಮಾರ್ಕ್ 3 ಮಾರ್ಕ್ ನೀವು ಏನು ಕಲ್ತಿರ್ತೀರಲ್ಲ ಅದರಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ನೀವು ಚಾಪ್ಟರ್ನ ಕಲ್ತ ಹಾಗೆ ರಿವೈಸ್ ಆಗಿದೆ. ಆದರೂ ಕೂಡ ಈ 5 ಮಾರ್ಕ್ಗೆ ಬರುವಂಥ ಕೆಲವೊಂದು ಕ್ವಶನ್ಗಳು ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಪ್ರೋಸೆಸ್ಗಳಿದೆಯಲ್ಲ ಅದನ್ನು ಮಾತ್ರ ನೀವು ನೋಡ್ಕೊಳ್ಬೇಕು. ಉಳಿದಿದ್ದೆಲ್ಲ ಈ ಥರ ಡಿವೈಡ್ ಮಾಡಿ ಏನಾರು ಕೇಳಿದರೆ ಆಲ್ರೆಡಿ ನೀವು ಅದನ್ನೆಲ್ಲ ನೀವು ಕಲ್ತಿದ್ದೀರಾ. ನೆಕ್ಸ್ಟ್ ಕ್ವಶನ್ ಏನಿದೆ ಅಲ್ಲೂ ಕೂಡ 3 ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕಾರಿಯೋಟ್ಸ್ ಅದನ್ನು ಕಲ್ತಿದ್ದೀರಾ. ರೋ ಫ್ಯಾಕ್ಟರ್ದು ಫಂಕ್ಷನ್ ಮತ್ತು ಸಿಗ್ಮಾ ಫ್ಯಾಕ್ಟರ್ದು ಫಂಕ್ಷನ್ ಇದನ್ನು ಕಲ್ತಿದ್ದೀರಾ. ಸೊ ಈ ಥರ ನಿಮಗೆ ಇದೆಲ್ಲ ಏನು ಡಿವೈಡ್ ಮಾಡ್ತಾರಲ್ಲ, ಒಂದು ಸಿಂಗಲ್ ಕ್ವಶನ್ನ 5 ಮಾರ್ಕ್ಸ್ಗೆ ಇರೋದನ್ನ ಡಿವೈಡ್ ಮಾಡಿ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ 3 ಮಾರ್ಕಿಗೆ ಕೊಟ್ಟಾಗ ನೀವು ಆಲ್ರೆಡಿ ಅದನ್ನು ಕವರ್ ಮಾಡಿದ್ದೀರಾ ಅಂತಲೇ ಅರ್ಥ. ನೆಕ್ಸ್ಟ್ ಈಗ ಕಂಪ್ಲೀಟ್ 5 ಮಾರ್ಕಿಗೆ ಬರೋದು ಏನನ್ನು ಕೇಳ್ಬೋದು ನೋಡೋಣ. ಕ್ವಶನ್ ನಂಬರ್ 3ಯಲ್ಲಿ DNA ಸ್ಟ್ರಕ್ಚರ್ನ ಕೇಳ್ತಾ ಇದ್ದಾರೆ. ಡಬಲ್ ಹೆಲಿಕ್ಸ್ ಮಾಡೆಲ್ ಏನಿದೆ ವಾಟ್ಸನ್ ಆ್ಯಂಡ್ ಕ್ರಿಕ್ ಪ್ರಪೋಸ್ ಮಾಡಿರೋಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ DNA ರೆಪ್ಲಿಕೇಶನ್. ಇದೆಲ್ಲ ಕಂಪ್ಲೀಟ್ ಪ್ರೋಸೆಸ್ನ ನೀವು ಕಲ್ತ್ಕೊಂಡಿರ್ಬೇಕಾಗುತ್ತೆ. ಓಕೆ, ಇದರಲ್ಲೇನು ಈ ಥರ ನಾನು ಆಲ್ರೆಡಿ 2 ಮಾರ್ಕ್ 3 ಮಾರ್ಕಲ್ಲಿ ಕವರ್ ಮಾಡಿದ್ದಿಲ್ಲ ಆ ಟಾಪಿಕ್ಗಳೆಲ್ಲ ಇದು. ಆ ಟಾಪಿಕ್ ಒಂದೊಂದು ಬಂದರೂ ಕೂಡ ಕೆಲವೊಂದು ಮಧ್ಯದಲ್ಲಿ ಬರ್ಬೋದು. ಆದರೆ ಕಂಪ್ಲೀಟ್ ಈ ಪ್ರೋಸೆಸ್ಗಳೇನಿದೆ ಇದು 5 ಮಾರ್ಕ್ಗೆ ಹೇಗೆ ಬರೀಬೇಕು ಅಂತ ನೀವು ಕಂಪ್ಲೀಟಾಗಿ ಕಲ್ತಿರಬೇಕು. ಸೊ ಅದನ್ನು ನಿಮಗೆ ಐಡಿಯಾ ಸಿಗಲಿ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಏನಿದೆ, ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ದಟ್ ಗಿವ್ ದ ಫೈನಲ್ ಪ್ರೂಫ್ ಫಾರ್ ದ DNA ಆಸ್ ಜೆನೆಟಿಕ್ ಮೆಟೀರಿಯಲ್. ನೋಡಿ ಇದೆಲ್ಲ ಆಲ್ಮೋಸ್ಟ್ ಎಕ್ಸ್ಪೆರಿಮೆಂಟ್ಗಳ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನಿದೆ ಎಕ್ಸ್ಪೆರಿಮೆಂಟ್ಗಳು ಎಲ್ಲ ಎಕ್ಸ್ಪೆರಿಮೆಂಟ್ನು 5 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್ ಇದನ್ನು ಕೇಳಿದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಕೇಳ್ತಾರೆ, ಟ್ರಾನ್ಸ್ಲೇಷನ್ ಪ್ರೋಸೆಸ್ ಕೇಳ್ತಾರೆ, ಲ್ಯಾಕೋಪ್ರಾನ್ ಕೇಳ್ತಾರೆ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಕೇಳ್ತಾರೆ. ಇದೆಲ್ಲ ಏನಿದೆ ರಿಪೀಟ್ ಆಗಿ ಕೇಳುವಂಥ ಕ್ವಶನ್ಸ್ಗಳು. ಲಾಸ್ಟ್ ನೋಡಿ DNA ಫಿಂಗರ್ ಪ್ರಿಂಟಿಂಗ್ ಏನಿದೆ ಅದನ್ನು ಕೇಳಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಟಾಪಿಕ್ಗಳು ಇಲ್ಲಿ ಕವರ್ ಆಗೋಯ್ತು. ಸೊ ಇಲ್ಲಿ ಇದನ್ನು ಮಾತ್ರ ಕಲೀರಿ ಅದನ್ನು ಮಾತ್ರ ಕಲೀರಿ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಕಂಪ್ಲೀಟ್ ಚಾಪ್ಟ್ರಲ್ಲಿ ಪ್ರತಿಯೊಂದು ಏನಿದೆ ಟಾಪಿಕ್ ವೈಸ್ ಕಾನ್ಸೆಪ್ಟ್ಗಳೇನಿದೆ ಅದೆಲ್ಲ ಯಾವುದು ಬೇಕಾದರೂ 5 ಮಾರ್ಕ್ಗೆ ಕೇಳಬಹುದು. ನಿಮಗೆ 5 ಮಾರ್ಕ್ಗೆ ನೀವು ಕಲ್ತಿದ್ರೆ ಆಲ್ರೆಡಿ ಪ್ರಿಪೇರ್ ಆಗಿದ್ದರೆ 2 ಮಾರ್ಕ್ 3 ಮಾರ್ಕ್ಗೆ ನಾನು ನಿಮ್ಮನ್ನ ಹೀಗೆ ಏನು ಹೇಳ್ಕೊಟ್ಟಿದ್ದೀನಿ ಆನ್ಸರ್ಸ್ಗಳನ್ನ ನೀವು ಪ್ರಿಪೇರ್ ಆಗಿ. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ ಏನಿದೆ ಇದು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಕಲ್ತ್ಕೊಂಡಿರಿ. 60+ ಯಾರೆಲ್ಲ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಈ ಚಾಪ್ಟರ್ನ ಮಿಸ್ ಮಾಡದೆ ಕಲೀಲೇಬೇಕು. ಇದು ಕಷ್ಟ ಆಗ್ತಿದೆಪ್ಪ ನಾನು ಬಿಡ್ತೀನಿ ಅಂತಂದ್ಬಿಟ್ಟು ನೀವು ಬೇರೆ ಯಾವುದಾದ್ರೂ ಚಾಪ್ಟರ್ನ ಕಲಿತೀನಿ ಅಂದರೆ ನೋ ಪ್ರಾಬ್ಲಮ್. ಬಟ್ ಇದು ಕಷ್ಟ ಏನೂ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಸಿ ಇದೆ. ನೀವು ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಈಸಿಯೆಸ್ಟ್ ಚಾಪ್ಟರ್ ಬೇರೊಂದಿಲ್ಲ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು 2 ಮಾರ್ಕ್ 3 ಮಾರ್ಕ್ಸ್ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇರೆ ಫರ್ದರ್ ಏನೇ ನಿಮಗೆ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಹಾಗೆ ಬೇರೆ ಯಾವ್ದಾದ್ರು ಚಾಪ್ಟರ್ ಬೇಕಿದ್ದರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೈಮ್ ಕಡಿಮೆ ಇರೋದ್ರಿಂದ ನಿಮಗೆ ಕ್ವಿಕ್ಕಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ನಾನು ನಿಮಗೆ ಈ ಥರ ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು. ಹೈಯೆಸ್ಟ್ ವೇಟೇಜ್ ಎಲ್ಲ ಚಾಪ್ಟರ್ಗಳನ್ನ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೊ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಯು ವಿಲ್ ಗೆಟ್ ಅ ಬೆಟರ್ ಮಾರ್ಕ್ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.